ಪ್ರಪಂಚದ ಎಲ್ಲಾ ಹೆಣ್ಮಕ್ಳಿಗೂ ಅವಳೊಬ್ಳು ಆದರ್ಶ ಕಣೆ. ಅದನ್ನ ನೋಡಿ ಹೊಟ್ಟೆ ಕಿಚ್ಪಡೋ ಬದ್ಲು ಸ್ವಲ್ಪ ಅರ್ಥ ಮಾಡ್ಕೊ. ಅಜ್ಜಿ ಪ್ಲೀಸ್, ಈಗದೆಲ್ಲ ಯಾಕೆ? ಮುಚ್ಚಬಾಯಿ. ನಾನೇನು ಇವಳು ಹೇಳಿದ್ದನ್ನ ಕೇಳ್ಕೊಂಡು ಮಾತ್ ಬಿಟ್ಟು ಕೂತಿದ್ದೆ ಅನ್ಕೊಂಡಿದ್ಯಾ? ಇವಳಿನ್ನು ಎಲ್ಲಿವರೆಗೂ ಹೋಗ್ತಾಳೆ ನೋಡೋಣ ಅಂತ ಸುಮ್ನಿದ್ದೆ. ನಿನಗ್ ಮಾತಾಡೋದು ಇಷ್ಟ ಇಲ್ಲ ಅಂದ್ರೆ ನೀನ್ ಬಿಟ್ಬಿಡು. ಆದ್ರೆ ನನಗ್ ಮಾತಾಡ್ಬೇಡ ಅಂತ ಹೇಳೋದಕ್ಕೆ ನೀನ್ ಯಾರು? ಗೌರಿ ಹತ್ರ ಯಾರು ಮಾತಾಡ್ಬೇಡಿ ಅಂತ ಹೆಂಗ್ ಹೇಳಿದೆ? ಸರಿ ಬಿಡಿ ಅತ್ತೆ, ನಿಮಗ್ ಕಂಡೀಷನ್ ಹಾಕಿದ್ದು ನನ್ ತಪ್ಪೆ. ಆದ್ರೆ ಬಂದು ಶಿವಳ್ ವಿಚಾರದಲ್ಲಿ ನಾನಂತೂ ಯಾವತ್ತೂ ಬದ್ಲಾಗಲ್ಲ. ಶಿವಳಿ ಮನೆ ಕಾಲಿತ್ತಾಗಿಂದ ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ನೀನು ಹೆಂಡತಿ ಜೊತೆ ಮಾತಾಡ್ಸಿಲ್ವಾ? ಇಲ್ಲಪ್ಪ, ಮಾತಾಡ್ತಾ ಇದ್ದೀನಿ. ಇನ್ನು ಎಷ್ಟೊತ್ತು ಅಂತ ಮಾತಾಡ್ತೀರಾ? ಯಾರಿಗೂ ಹೊಟ್ಟೆ ಸಿಗ್ತಾ ಇಲ್ವಾ? ಬನ್ನಿ ಊಟ ಮಾಡೋಣ. ಅಯ್ಯ ಅಣ್ಣ, ಕೂತ್ಕೊಳ್ಳಿ. ಬಾರಪ್ಪ. ನಿನ್ ಗಂಧಲು ಹಾಕಮ್ಮ ಮೊದ್ಲು. ಯಾರು ಮಾಡಿದ್ದಮ್ಮ ಇದನ್ನ? ನಮ್ ಗೌರಿ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಗೌರಿ, ಫ್ಯಾಂಟಾಸ್ಟಿಕ್. ಅಮ್ಮ ಏನು ನಿನ್ ಹೆಂಡತಿ ಕೈಲಿ ಬಡಿಸ್ಕೊಂಡ್ ತಿಂದಿದ್ದಾಯ್ತಲ್ಲ, ಅಜ್ಜಿಗ್ ಹೆದ್ರುಕೊಂಡು ಈಗ್ಯಾಕ ಅಮ್ಮನ ಹತ್ರ ಮಾತಾಡೋದಕ್ ಬಂದಿದ್ಯಾ? ಎಷ್ಟೊತ್ತು ಅಂತ ಈ ಕೋಪ ಅಮ್ಮ? ಪ್ರಪಂಚದ ಕಣ್ಣಿಗೆ ನಾನು ದೀನ ಬಂದವ್ರ ಮೊಮ್ಮಗ ಆಗಿರ್ಬೋದು, ಆಮೇಲೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಆದ್ರೆ ನಿನ್ ಕಣ್ಣಿಗೆ ನಾನು ಯಾವತ್ತಿರೋ ಪುಟ್ ಮಗು ಅಲ್ವಾ? ಅಜ್ಜಿ ಬೈದಾಗ ನಾನ್ ಸುಮ್ನಿದ್ದೆ. ನಿನಗ್ ಸಪೋರ್ಟ್ ಮಾಡ್ಬಾರ್ದು ಅಂತ ಅಲ್ಲಮ್ಮ, ಮನೆಯವ್ರ ಮುಂದೆ ನೀನು ಅಜ್ಜಿ ದೊಡ್ಡದಾಗ್ ಜಗಳ ಆಡ್ಬಾರ್ದು ಅಂತ ಅಷ್ಟೇ. ಸರಿ, ಈಗ್ಯಾಕ್ ಬಂದ್ಯೋ? ನಮ್ ಕಂಪ್ನಿನ್ ಯಾವ್ದೇ ಹೊಸ ಡಿಸೈನ್ ಲಾಂಚ್ ಆದ್ರೂ ಅದನ್ನ ಮೊದ್ಲು ಹಾಕೋಬೇಕಾದ್ರೆ ನೀನೇ ಅಲ್ವಾ ಅಮ್ಮ? ಇದೇ ಅಲ್ವಾ ವಾಡಿಕೆ, ಅವಾಗಿಂದ ನಡ್ಕೊಂಡ್ ಬಂದಿರೋದು. ಇದನ್ನ ಹಾಕ್ಬಿಟ್ರೆ ನನಗ್ ಸಮಾಧಾನ ಆಗುತ್ತೆ ಅನ್ಕೊಂಡಿದ್ಯಾ? ನನಗಾಗತ್ತಲ್ಲಮ್ಮ. ಅಚ್ಚಾ ನೋಡ, ನನ್ ಮೊಮ್ಮಗ ಅವ್ರ ಅಮ್ಮನಿಗೆ ಚೆನ್ನಾಗ್ ಬೆಣ್ಣೆ ಹಚ್ತಾ ಇದ್ದಾನೆ. ಬ್ಯೂಟಿಫುಲ್. ಯೂಶಲಿ ಲಾಂಚ್ ಆಗಿರೋ ಹೊಸ ಒಡವೆನ ಹೆಂಡತಿ ಕತ್ತಿಗೆ ಹಾಕ್ತಾರೆ, ಆದ್ರೆ ನಮ್ ವಿವೇಕ್ ತಾಯಿ ಕತ್ತಿಗೆ ಹಾಕ್ತಾ ಇದಾರೆ. ಬ್ಯೂಟಿಫುಲ್. ಗೌರಿ, ಐ ಹೋಪ್ ಯು ಡೋಂಟ್ ಮೈಂಡ್. ಬೇಜಾರಾಗ್ತಿಲ್ಲ ತಾನೆ? ನನಗ್ ಬೇಜಾರಾಗ್ತಿಲ್ಲ, ನಿಮಗ್ ಆಗ್ತಿದ್ಯಾ ಚಂಚಲ ಮೇಡಮ್? ಮಗ ತಾಯಿನ ಪ್ರೀತಿಸ್ತಾ ಇದ್ರೆ ಅದ್ರಲ್ಲಿ ಪಾಲ್ ಬೇಕು ಅಂತ ಕೇಳೋ ಬುದ್ಧಿ ನನ್ಗಿಲ್ಲ. ಅದ್ ನನಗ್ ಬೇಡ. ಅವ್ರ ತಾಯಿನ ಪ್ರೀತಿಸ್ತಾ ಇರೋದು ನನಗ್ ಸಂತೋಷ ಇದೆ. ಆದ್ರೆ ಪಾಪ ನಿಮಗ್ ಸಹಿಸ್ಕೊಳಕ್ ಆಗ್ತಿಲ್ವೋ ಏನೋ? ಅಜ್ಜಿ, ಯಾವ್ದಕ್ಕೂ ಅಮ್ಮ ಮಗಂದು ದೃಷ್ಟಿ ತೆಗ್ಬಿಡಿ. ಕೆಲವ್ರದ್ದು ಕಣ್ ಬಿದ್ದಿರುತ್ತೆ. ಗೊತ್ತಾಗ್ತಿದೆ. ಹೊಟ್ಟೆ ಕಿಸ್ ಯಾರಿಗಾಗ್ತಿದೆ, ಯಾರಿಗ್ ತಡ್ಕೊಳಕ್ ಆಗ್ತಿಲ್ಲ ಅಂತ ಎವಿಡೆಂಟ್ ಆಗಿ ಗೊತ್ತಾಗ್ತಾ ಇದೆ. ಅದು ನಿಮ್ಗೇ ಆಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಬಿಡು ಚಂಚಲ. ಇದೇನ್ರಿ ಬೆಳಗ್ಗೆನೆ ಎದ್ದು ತಿಂಡಿ ಮಾಡು, ನಾನ್ ಗೋಡನ್ ಹೋಗ್ಬೇಕು ಅಂತ ನನ್ ತಲೆ ತಿಂದ್ರಿ. ಈಗ ನೋಡ್ರೆ ಟಿಫನ್ ತಿಂದು ರೆಡಿಯಾಗಿ ಇಲ್ಲೇ ಕೂತಿದಿರಲ್ಲ. ಹೋಗಲ್ವಾ? ಕಟ್ಟೆ ಮೇಲೆ ಕೂತಿದಿರಲ್ಲ. ಹೋಗ್ಬೇಕು ಕಂತ, ಅಂದ್ರೆ ಯಾಕೋ ಕಾಲೇ ಹೋಗ್ತಾ ಇಲ್ಲ. ಅದೇ ಚಿಂತೆ ಆಗ್ತಾ ಇದೆ. ಚಿಂತೆನಾ? ಯಾವ್ದ್ರ ಬಗ್ಗೆ ರೀ? ನಮ್ ಗೌರಿ ಇನ್ನೂ ಬರ್ಲಿಲ್ವಲ್ಲ? ಅವ್ರ ಮನೆಯಲ್ಲಿ ಮೊನ್ನೆ ಅಷ್ಟು ಗಲಾಟೆ ಆಯ್ತಲ್ಲ, ಅದಕ್ಕೇನಾದ್ರೂ ಬರ್ಲಿಲ್ವಾ? ಅಯ್ಯೋ ರೀ, ನೀವ್ ಸುಮ್ನೆ ಯಾಕೆ ಈ ತರ ಎಲ್ಲ ಯೋಚನೆ ಮಾಡ್ತಿದ್ದೀರಾ? ಆ ತರ ಎಲ್ಲ ಏನು ಆಗಿರಲ್ಲ. ಗೌರಿ ಮನೆಗ್ ಬರೋ ಬದ್ಲು ಗೋಡೌನಿಗೆ ಹೋಗಿರ್ಬೋದಲ್ವಾ? ಸುಮ್ನೆ ಚಿಂತೆ ಮಾಡ್ಬೇಡಿ. ಒಂದ್ ನಿಮಿಷ ರೀ, ಫೋನ್ ರಿಂಗ್ ಆಗ್ತದ ನೋಡಿ. ಗೌರಿನೇ ಫೋನ್ ಮಾಡ್ತಿದ್ದಾಳೆ. ಗೌರಿ, ಎಲ್ಲಿದ್ಯಮ್ಮ? ಮನೇಲಿ ಇದೀನಮ್ಮ. ಅಕ್ಕಮ್ಮ, ಏನಾಯ್ತು? ಮನೇಲಿ ಮತ್ತೆ ಏನಾದ್ರು ಗಲಾಟೆ ಆಯ್ತಾ? ನೀವ್ ಮತ್ತೆ ನಿನಗ್ ಬೈದ್ರಾ? ನಮ್ ಮನೆಗ್ ಬರ್ಬಾರ್ದು ಅಂತ ಏನಾದ್ರು ಹೇಳಿದ್ರಾ? ಏನಾಯ್ತು ಗೌರಿ? ಅಯ್ಯೋ ಅಮ್ಮ, ಹಾಗೇನಿಲ್ಲ. ಮತ್ ಯಾಕಮ್ಮ ಬರ್ಲಿಲ್ಲ? ಅದು ಇವ್ರ ಆಫೀಸಿಗೆ ಸಂಬಂಧಪಟ್ಟ ಕೆಲವು ಡಿಸೈನ್ ಕೆಲಸ ಬಾಕಿ ಇದೆಯಪ್ಪ. ನಾಳೆ ಕ್ಲೈಂಟ್ಸ್ ಮೀಟಿಂಗ್ ಇದೆಯಂತೆ, ಅದಕ್ಕೆ ಇವತ್ತೇ ಕಂಪ್ಲೀಟ್ ಮಾಡ್ಬೇಕು. ಅದಕ್ಕೆ ಬರಕಾಗ್ತಿಲ್ಲ ಅಷ್ಟೇ. ನೀವು ಗೋಡೌನ್ ಕೆಲಸ ಇವತ್ ನೋಡ್ಕೊಳ್ಳಿ. ನಾನ್ ನಾಳೆ ಬಂದು 2 ದಿನದ ಕೆಲಸ ಪೂರ್ತಿ ಮಾಡ್ಕೊಡ್ತೀನಿ, ಸರಿನಾ? ಕೇಳಿಸ್ಕೊಂಡ್ರಾ? ನನ್ ಮಗಳು ಅಳೇಂದ್ರ ಜೊತೆ ದೊಡ್ಡ ಆಫೀಸ್ಗೆ ಹೋಗ್ತಿದ್ದಾಳಂತೆ. ಗೌರಿ, ಇನ್ಮೇಲಿಂದ ನೀನು ಮಣ್ಣು ಬಣ್ಣ ಅಂತ ಒದ್ದಾಡೋದ್ ಬೇಡ. ಆ ದೊಡ್ಡ ಆಫೀಸಲ್ಲಿ ಮಹಾರಾಣಿ ತರ ದೊಡ್ಡ ಜನರ ಮಧ್ಯೆ ಪಟ ಪಟ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡು ನಿಮ್ ಗಂಡನ್ ಪಕ್ಕದಲ್ಲೇ ಕುತ್ಕೊಂಡ್ ಕೆಲ್ಸ ಮಾಡು. ಅದನ್ನ ನೋಡಕ್ಕೆ 2 ಕಣ್ ಸಾಲ್ದಮ್ಮ. ಅಮ್ಮ, ಮಹಾರಾಣಿ ತರ ಮೆರಿಬೇಕು, ಆಫೀಸಲ್ಲಿ ದರ್ಬಾರ್ ಮಾಡ್ಬೇಕು ಅನ್ನೋ ಆಸೆ ನನ್ಗೇನು ಇಲ್ಲ ಅಮ್ಮ. ನನ್ ಕಲ್ತಿರೋ ಕೆಲ್ಸಕ್ಕೆ, ನನ್ ಕಲೆಗೆ ಒಂದ್ ಸಣ್ಣ ಗುರುತು ಸಿಕ್ಕರೆ ಸಾಕು. ಸರಿಯಪ್ಪ, ನನಗಿಲ್ ಕೆಲ್ಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಬಾ, ಆಗಿ. ಆಯ್ತಮ್ಮ, ಹುಷಾರು. ಸರಿಮ್ಮ, ನೀವು ಹುಷಾರು. ನೋಡ್ದೇನೆ ನನ್ ಮಗಳನ್ನ? ನೋಡ್ದೇರಿ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ದೊಡ್ಡ ಮನೆಗೆ ಹೋಗಿ ನನ್ ಮಗಳು ಆಫೀಸ್ ಕೆಲ್ಸ. ನಾನ್ ಹೇಳ್ತಾ ಇರೋದು ಅವಳ ಆಫೀಸಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಅಲ್ಲ, ನನ್ ಮಗಳ ಗುಣದ ಬಗ್ಗೆ. ಕೋಟಿ ಕೊಟ್ರು ಸಿಗದೆ ಇರುವಂತ ಅಪ್ಪಟ ಚಿನ್ನದ ವ್ಯಕ್ತಿತ್ವ ನನ್ನ ಮಗಳು. ಅವಳು ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ. ಕೋಟಿ ಇರೋರು ಮನೆ ಸೊಸೆ ನನ್ನ ಮಗಳು ಅಂತ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ, ಆದ್ರೂ ಒಂದು ಸ್ವಲ್ಪನ ಗರ್ವ ಇಲ್ಲ. ಅಪ್ಪ ನಾಳೆ ಬಂದು ಆ ಗೊಂಬೆಗಳಿಗೆಲ್ಲ ಬಣ್ಣ ಹೊಡ್ಕೊಡ್ತೀನಿ ಅಂತ ಹೇಳ್ತಾಳಲ್ಲ, ಹಣ ಆಸ್ತಿ ಸಿಕ್ಕಿದ ತಕ್ಷಣ ಜನರು ಗುಣನೇ ಬದಲಾಗುತ್ತೆ ಅಂತಾರೆ. ಆದ್ರೆ ನನ್ನ ಮಗಳು ಒಳ್ಳೆ ಗುಣನ ಯಾವತ್ತೂ ಬಿಟ್ಕೊಡಲ್ಲ. ಅಯ್ಯೋ ಅಂತ ನಾಳೆ ಗೌರಿ ಬಂದ್ರೆ, ಅಪ್ಪ ಈ ಸಣ್ಣ ಪುಟ್ಟ ಕೆಲಸ ಎಲ್ಲ ಇನ್ನೂ ಮಾಡಿಲ್ವಾ ಅಂತ ಕೇಳ್ತಾಳೆ. ಅದೆಲ್ಲ ಮುಗಿಸ್ಕೊಂಡ್ ಬರ್ತೀನಿ, ಬಾ ಕೊಟ್ಟು ಬರ್ತೀನಿ. ಅಕ್ಕ, ಏನಕ್ಕ ನೀನು ಯಾವಾಗ್ಲೂ ಹೀಗ್ ಮುಖ ಸಿಂಡಿಸ್ಕೊಂಡೇ ಇರ್ತೀಯ? ಹೀಗಿದ್ರೆ ಮನೆಗ್ ಒಳ್ಳೇದಾಗುತ್ತಾ ಹೇಳು? ಅದು ಗೌರಿ. ಆಶಾ ಪ್ಲೀಸ್, ಅವಳೊಬ್ಳು ವಿಚಾರ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಏನಾದ್ರೂ ವಿಷಯ ಇದ್ರೆ ಮಾತಾಡ. ನನಗಂತೂ ಅವಳ ಹೆಸರು ಕೇಳಿದ್ರೇನೆ ಮೈಯೆಲ್ಲ ಉರಿಯುತ್ತೆ. ಅವಳು ಮಾಡಿರೋ ಅವಾಂತರದಿಂದ ಹೊರಗಡೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಿಲ್ಲ. ನಮ್ಮನೆ ಮರ್ಯಾದೆನ ಬೀದಿನಲ್ಲಿ ಹರಾಜಾಕ್ಬಿಟ್ಯು. ನೀನೇ ಹೇಳು ಆಶಾ, ಅವಳಿ ಮನೆಗ್ ಬಂದಾಗಿಂದ ಒಂದು ಒಳ್ಳೆ ಕೆಲ್ಸನಾದ್ರೂ ಮಾಡಿದಾಳ? ಮೇಡಮ್, ಆಶಾ ಯಾರು ಬಂದಿದ್ದಾರೆ ನೋಡು. ಸರಿ ಅತ್ತೆ, ನಮಸ್ತೆ. ನಮಸ್ತೆ.
ಯಾಕಿವು ಸಬಲ ಮಹಿಳಾ ಸಂಘದಿಂದ ಬಂದಿದೀವಿ ಮೇಡಮ್. ಯಾರ್ ಬೇಕಿತ್ತು? ಗೌರಿ ಮೇಡಮ್ ಅವ್ರು ಬೇಕಿತ್ತು ಮೇಡಮ್. ಅದ್ಕೆ ಅಲ್ಲಿ ನೋಡಿ ನಿಮ್ ಸೊಸೆ ಈ ಮನೆಯೊಳಗೆ ಹೆರಾಸ್ಮೆಂಟ್ ಆಗ್ತಾ ಇದೆ ಅದು ಇದು ಅಂತ ಕತೆ ಹೇಳಿ ಆ ಮಹಿಳಾ ಸಂಘದವ್ರನ್ನ ಇಲ್ಲಿ ಕರ್ಸಿರ್ಬೇಕು. ನೋಡಿದ್ರಾತೆ ನಿಮ್ ಮುದ್ದಿನ ಮೊಮ್ಮಗಳು ಗೌರಿನ ಅವಳನ್ನ ಕೇಳ್ಕೊಂಡು ಮಹಿಳಾ ಸಂಘದವ್ರು ಬಂದಿದ್ದಾರೆ. ಕರ್ಮ, ಈ ಸಲ ಅವಳಿಂದ ಈ ಮನೆಗೆ ಅದೇನ್ ತೊಂದ್ರೆ ಆಗುತ್ತೋ ಏನು. ಯಾಕ್ ಸರಿತಾ ಅವಳು ತೊಂದ್ರೆನೇ ಮಾಡ್ತಾಳೆ ಅಂತ ಯಾಕೆ ಡಿಸೈಡ್ ಮಾಡ್ಕೋತೀಯಾ? ಮೊದ್ಲು ಅವ್ರು ಯಾಕೆ ಬಂದಿದ್ದಾರೆ ಅಂತ ಕೇಳೋಣ. ಗೌರಿ ಗೌರಿ ಏ ಗೌರಿ, ಆಶಾ, ಏನ್ ಅಲ್ಲೇ ಮಾತಾಡಿಸ್ತಾ ನಿಂತಿ ಬಿಟ್ಟಿದ್ಯಲ್ಲ, ಕರಿ ಅವ್ರನ್ನೆಲ್ಲ ಒಳಗೆ. ಬನ್ರಮ್ಮ, ಬನ್ನಿ. ಗೌರಿ ಕೆಳಗ್ ಬರ್ತೀಯಾ? ನಮಸ್ತೆ ಅಮ್ಮ. ನಮಸ್ತೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಸರ್. ಆಶಾ, ಹೋಗಿ ಅವ್ರಿಗೆಲ್ಲ ಕಾಫಿ ಮಾಡ್ಕೊಂಡ್ ಬರಮ್ಮ. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಾ ನಮಸ್ಕಾರ. ನಮಸ್ತೆ. ನೀವು ಸಬಲ ಮಹಿಳಾ ಸಂಘದಿಂದ ಬಂದಿದೀವಿ ಸರ್. ವಾಟ್ಸ್ ಮ್ಯಾಟರ್? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಅಲ್ಲ ಸರ್, ಈ ದಿನ ಬಂದು ಮನೆತನದ ಗೌರವವೇನು, ಈ ಮನೆ ಸಂಸ್ಕಾರ ಏನು ಅಂತ ತೋರಿಸ್ಕೊಟ್ಟಿದ್ದೆ ಗೌರಿ ಮೇಡಮ್ ಅಲ್ವಾ ಸರ್? ಕನ್ನಡ ಸೀರಿಯಲ್ ರಿವ್ಯೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಗೌರಿ ಮೇಡಮ್ ಮಾಡಿದ ಅಷ್ಟು ಮಾತುಗಳನ್ನ ಕೇಳಿಸ್ಕೊಂಡಿದೀವಿ ಸರ್. ಅವರು ಈ ಮನೆತನದ ಸೊಸೆ ಮಾತ್ರ ಅಲ್ಲ ಸರ್, ಹೆಣ್ಣಾಗಿ ಸ್ವಂತ ಕಾಲ್ ಮೇಲೆ ನಿಂತು ಈ ಮನೆಗೂ ಬೆಲೆ ಕೊಟ್ಟಿದಲ್ದೆ ಕಲೆಗೂ ಬೆಲೆ ಕೊಡ್ತಾ ಇದ್ರು. ಅವ್ರ ಪ್ರತಿಭೆಗೆ ಸಪೋರ್ಟ್ ಮಾಡಿದ ವಿವೇಕ್ ಸರ್ಗೂ ಮತ್ತೆ ಗೌರಿ ಮೇಡಮ್ಗೂ ಸನ್ಮಾನ ಮಾಡ್ಬೇಕಂತ ಬಂದಿದೀವಿ ಸರ್. ವಂಡರ್ಫುಲ್. ಅವನಿಗೆ ಮತ್ತೆ ಕಾಲ್ ಮಾಡಿ ನೋಡ್ತೀನಿ. ಹಲೋ ಹಲೋ, ಯಾರು? ಏನ್ರಿ ನೀವೇ ಕಾಲ್ ಮಾಡ್ಬಿಟ್ಟು ಯಾರು ಅಂತ ಕೇಳ್ತಿದ್ದೀರಾ? ನಾನ್ ಯಾರಾದ್ರೂ ನಿಮ್ಗೇನ್ರಿ? ಶಂಸಿ ಬಾಸ್, ಆಗ್ಲೇ ಈ ನಂಬರಿಂದ ಒಬ್ರು ಲೇಡಿ ಕರೆ ಮಾಡಿದ್ರು. ಅದ್ ಯಾರು ಅಂತ ನಿಮ್ಗೆ ಗೊತ್ತಾ? ಓ ಅದಾ, ಒಂದ್ ಹುಡುಗಿ ಬಂದ್ಬಿಟ್ಟು ನನ್ ಮೊಬೈಲ್ ಆಫ್ ಆಗ್ಬಿಟ್ಟಿದೆ, ಒಂದ್ ಕಾಲ್ ಮಾಡ್ಬೇಕು ಕೊಡಿ ಅಂತ ಕೇಳಿದ್ರು, ಕೊಟ್ಟೆ. ಕಾಲ್ ಮಾಡ್ಬಿಟ್ಟು ವಾಪಸ್ ಕೊಟ್ಟೋದ್ಲು ಅಷ್ಟೇ. ಅಲೋ ಅಲೋ, ಅಂದ್ರೆ ಈ ನಂಬರು ಅವಳ್ದಲ್ಲ. ಎಂತ ಚಾಲಾಕಿ ಇರ್ಬೋದು ಇವಳು. ನನ್ ಜೊತೆನೆ ಕಣ್ಣ ಮುಚ್ಚಿ ಆಟಾಡ್ತಿದ್ದಾಳ. ಏಯ್, ಏನೋ ಅವಳು ಎಲ್ಲಿದ್ದಾಳೆ ಅಂತ ಹೇಳಕ್ ಬಂದ? ಇಲ್ಲಣ್ಣ, ಮತ್ತೆ ಅಕ್ಕ ನಿಂಗೊಂದು ಲೆಟ್ರು ಕೊಡಕ್ ಹೇಳಿದ್ಲು, ತಗೋ. ಏಯ್, ಇರೋ ನಿಮಿಷ. ಉದಯಿಸುತ್ತಿರುವ ಸೂರ್ಯನ ಗೆಳತಿ ರಕ್ಷಣಾ ವಲಯದ ಪಕ್ಕದಲ್ಲಿ ನಿಂತು ನಗುತ್ತಿದ್ದರೆ ಆ ನಗು ಇಂದ್ರಧನುಸ್ಸಿನಂತೆ ಬದಲಾಗಿ ಜೇನು ಹನಿಗಳ ಔತಣ ನೀಡುವ ಜಾಗದಲ್ಲಿ ನಿನಗಾಗಿ ಕಾಯ್ತಿರುತ್ತೇನೆ, ಇಂತಿ ನಿನ್ನ ಪ್ರೀತಿಯ ಅಭಿಮಾನಿ. ಏನಿದು ಅಡ್ರೆಸ್ ಕೊಡು ಅಂದ್ರೆ ಒಳ್ಳೆ IAS ಎಕ್ಸಾಮ್ ಅಲ್ಲಿ ಟಫ್ ಆಗಿರೋ ಪಜಲ್ ತರ ಇದೆ. ಉದಯಿಸುತ್ತಿರುವ ಸೂರ್ಯ, ರಕ್ಷಣಾ ವಲಯ, ಅಯ್ಯೋ ಇದೇನು ಒಂದು ಅರ್ಥನೇ ಆಗ್ತಿಲ್ವಲ್ಲ. ಇಂದ್ರಧನುಸ್ಸು, ಜೇನುಹುಳ, ಅಯ್ಯೋ ಇವಾಗ ಈ ಅಡ್ರೆಸ್ ನ ಹುಡ್ಕೋದೇಗಪ್ಪ. ವಿವೇಕ್ ಸರ್, ನಿಮ್ ಆಫೀಸ್ ಕೆಲ್ಸದ ಜೊತೆಗೆ ನಿಮ್ ಹೆಂಡತಿ ಕಲೆಗೂ ನೀವು ಬೆನ್ನೆಲ್ಬಾಗ್ ನಿಂತು ಸಪೋರ್ಟ್ ಮಾಡಿದಿರಲ್ಲ, ತುಂಬಾನೇ ಖುಷಿ ಆಯ್ತು ಸರ್. ನಿಮ್ ಹೆಂಡತಿ ಜೊತೆ ಸೇರಿ ಮಣ್ ತುಳಿದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮ್ಗೆಲ್ಲ ತುಂಬಾ ಹೆಮ್ಮೆ ಆಯ್ತು ಸರ್. ಅಲ್ಲ, ನಾನು ಏನ್ ಹೇಳ್ತಾ ನೀವ್ ಎಷ್ಟೋ ದಿನಗಳ ನಂತರ ನಮ್ ಯಜಮಾನ್ರು ಒಳ್ಳೆತನನ ಗುರ್ತಿಸಿದ್ರೆ ಮೇಡಮ್. ನಾನ್ ಈ ಮನೆ ಕಾಲಿಟ್ ದಿನದಿಂದಲೂ ಇವ್ರ ಒಳ್ಳೆತನನ ಗುರ್ತಿಸ್ತಾನೆ ಇದೀನಿ. ಮನುಷ್ಯರು ಅಸ್ಲಿ ಗುಣ ಗೊತ್ತಾಗೋದು ಅವ್ರು ತನ್ನ ಕೈ ಕೆಳಗಡೆ ಇರೋರ್ನ ಹೇಗ್ ನೋಡ್ಕೋತಾರೆ ಅನ್ನೋದ್ರ ಮೇಲೆ. ಇವ್ರು ಕಾರ್ಮಿಕರನ್ನು ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮಕ್ಳು ಎಜುಕೇಶನ್, ಅವ್ರ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ವಹಿಸ್ಕೊಂಡಿದ್ದಾರೆ. ವಿವೇಕ್ ಸರ್, ಗೌರಿ ಮೇಡಮ್ ಬನ್ನಿ ಸರ್, ನಿಮ್ಮಿಬ್ರಿಗೂ ಸನ್ಮಾನ ಮಾಡ್ತೀನಿ. ಅಯ್ಯೋ, ನನ್ಗಿದೆಲ್ಲ ಇಷ್ಟ ಆಗಲ್ಲ. ಪ್ಲೀಸ್ ವಿವೇಕ್, ಜಸ್ಟ್ ಸ್ಟಾಪ್ ಇಟ್. ಒಳ್ಳೆ ಕೆಲಸ ಮಾಡಿದಾಗ ಸನ್ಮಾನ ಮಾಡಿಸ್ಕೊಳ್ಳೋದು, ಇಲ್ಲ ಬೆನ್ ತಟ್ಟಿಸ್ಕೊಳ್ಳೋದು, ಇದೆಲ್ಲ ನಮ್ ಸಂಸ್ಕೃತಿ. ಹೆಂಡತಿ ಕಾರಣದಿಂದ ಸನ್ಮಾನ ಮಾಡಿಸ್ಕೊಳಕ್ಕೂ ಒಂಥರ ಅದೃಷ್ಟ ಬೇಕಣಪ್ಪ. ಸನ್ಮಾನ ಮಾಡಿಸ್ಕೋ. ಬನ್ನಿ ವಿವೇಕ್ ಸರ್, ನೀವು ಎಲ್ಲಾ ಗಂಡಸರಿಗೂ ಆದರ್ಶ ಸರ್. ದಯವಿಟ್ಟು ಬೇಡ ಅನ್ಬೇಡಿ ಸರ್, ಬನ್ನಿ ಸರ್. ಹೋಗಮ್ಮ ಗೌರಿ. ಈ ನ್ಯೂಸ್ ನ ಎಲ್ಲಾ ಮೀಡಿಯಾದಲ್ಲೂ ಹೈಲೈಟ್ ಮಾಡ್ತೀವಿ ಮೇಡಮ್. ಬರ್ತೀವಿ ಸರ್, ಬರ್ತೀವಿ ಸರ್, ಬರ್ತೀವಿ ಮೇಡಮ್, ಬರ್ತೀವಿ ಸರ್. ಅಲ್ಲಮ್ಮ, ಕಾಫಿನೂ ಕುಡಿಲಿಲ್ಲ. 5 ನಿಮಿಷ ಇರಿ, ಊಟ ಮಾಡ್ಕೊಂಡು ಹೋಗ್ಬಿಡೋರಂತೆ. ಇಲ್ಲ ಮೇಡಮ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಥ್ಯಾಂಕ್ಸ್ ಮೇಡಮ್. ಸರಿ. ಅಲ್ಲ, ಇದೇನ್ ವಿಚಿತ್ರ. ಇದ್ದಕ್ಕಿದ್ದಾಗ ಯಾರೋ ಬಂದ್ರು, ಸನ್ಮಾನ ಮಾಡಿದ್ರು, ಹೋದ್ರು. ಏನು ಅಂತ ಅರ್ಥನೇ ಆಗ್ತಿಲ್ವಲ್ಲ ನನ್ಗೆ. ಇನ್ನೇನಾಗಕ್ ಸಾಧ್ಯ? ಚೆನ್ನಾಗ್ ದುಡ್ಡು ಕೊಟ್ಟು ಜನರನ್ನ ಕರ್ಸಿ ಸನ್ಮಾನ ಮಾಡಿಸ್ಕೊಡೋ ನಾಟಕ ಅಂತ. ಚಂಚಲ, ನೀನ್ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡು ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದು ನೆನ್ಪಿದ್ಯಾ ನಿನ್ಗೆ? ನಿನ್ ಬುದ್ಧಿನೇ ಎಲ್ರಲ್ಲೂ ಇರುತ್ತೆ ಅಂತ ಯಾಕೆ ಅನ್ಕೋತೀಯ? ಮೋನಿಕಾ, ನೀನ್ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಜಾಹೀರಾತು ಕೊಟ್ಟಿದ್ದಕ್ಕೆ ಈ ಮನೆಗೆ ಅವಮಾನ ಆಗಿತ್ತು. ಆದ್ರೆ ನಿನ್ ತಂಗಿಯಿಂದ ಇವತ್ತಿ ಮನೆಗೆ ಸನ್ಮಾನ ಆಗಿದೆ. ಅದನ್ನ ನೋಡಿ ಹೊಟ್ಟೆ ಹುಡ್ಕೊಂಬೇಡ. ನಿನ್ ಹುಟ್ಟೆಲಿ ಪಾಪು ಇದೆ. ಜೋಪಾನ. ನೋಡಿದ್ರ, ಮಣ್ಣು ಮುಟ್ಟಿದ್ಲು ಅಂತ ದೊಡ್ಡ ರಾಧಾಂತ ಮಾಡಿದ್ರಿ. ಈಗ ಅದೇ ಮಣ್ಣಿಂದನೇ ವಿವೇಕು ಗೌರಿಗೂನು ಎಷ್ಟು ಗೌರವ ಸಿಕ್ಕಿದೆ ಅಂತ. ತೇಜೋವಧೆ ಮಾಡೋ 1000 ಜನ ಇದ್ರು ತೇಜಸ್ಸಿರೋರ್ನ ಜಗತ್ತೇ ಗುರ್ತಿಸುತ್ತೆ. ವೆರಿ ಪ್ರೌಡ್ ಆಫ್ ಯು. ಈ ಮನೆಗೆ ಎಂತ ಒಳ್ಳೆ ಹೆಸರು. ನೀನ್ ಏನ್ ಬೇಕಾದ್ರೆ ಕೇಳಮ್ಮ, ಐ ಡೂ ಇಟ್ ಫಾರ್ ಯು. ನನಗೇನು ಬೇಡ ಮಾವ. ಪರವಾಗಿಲ್ಲಮ್ಮ, ಕೇಳು. ಆದ್ರೆ ಈ ಮನೇಲಿ ಎಲ್ರು ನನ್ನ ಹೊರಗೆ ನೋಡ್ತಾರ ನೋಡ್ತಾರೆ. ಇವತ್ತಿಂದ ನೀವೆಲ್ರೂ ನನ್ನ ಒಂಚೂರ್ ಪ್ರೀತಿಯಿಂದ ಮನುಷ್ಯನಾಗ್ ನೋಡಿದ್ರೆ ಸಾಕು. ಈಗೇನು ಹೇಳ್ತೀಯ ಸರಿತಾ? ಅತ್ತೆ, ನೀವೆಲ್ರೂ ಸೇರಿ ಇವಳನ್ನ ಅಟ್ಟಕ್ಕೆ ಎಸಿದ್ರು ಸರಿನೆ. ನಾನ್ ಮಾತ್ರ ಇವಳನ್ನ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ತೀನಿ. ಈ ಮನೇಲಿ ಇವಳ ಸ್ಥಾನ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಪಾಪ, ಹೋಗಿ ಬಿಡು. ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಪ್ಪ, ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ವಿವೇಕ್, ಇವತ್ತು ಯಾವ ಮೀಟಿಂಗ್ ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿದ್ದೀನಿ. ಹಾಗೇನಾ ಇದ್ರೆ ನಾನು ಹೋಗಿ ಅಟೆಂಡ್ ಮಾಡು. ನಿನ್ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡು.
ಹನ್ಮುಖ ನೋಡ್ತೀಯೋ? ಹೌದು ವಿವೇಕ್, ನಿಮ್ಮಪ್ಪ ಹೇಳ್ದಾಗೆ ಮಾಡು. ಗೌರಿ, ನಿನ್ಗೆ ಎಷ್ಟೇ ಅವಮಾನ ಆದ್ರೂ ನೀನ್ ಅದನ್ ಸಹಿಸ್ಕೊಂಡಿದ್ಯಲ್ಲ, ಅದು ನಿಜವಾದ ನಿನ್ನ ಅಸಲಿ ಕಿರೀಟನಮ್ಮ. ಅದೇ ನಿನ್ ದೊಡ್ಡ ಗೆಲುವು ಕಣಮ್ಮ. ಖಂಡಿತ ಅಮ್ಮ. ಆ ಭೂತಾಯಿ ಸಹನೆ ನಿನ್ನಲ್ಲಿದೆ ತಾಯಿ. ಕಲ್ಲಲ್ಲಿ ಹೊಡೆದ್ರು ಹಣ್ಣು ಕೊಡೋ ಮರ ನೀನು. ನಿನಗೆ ಯಾವತ್ತಿದ್ರು ಒಳ್ಳೇದೇ ಆಗತ್ತೆ ಅಮ್ಮ. ವರ್ಷಕ್ಕೊಂದ್ಸಲ ಗಂಡಂದಿರ್ಗೆ ಹೆಂಡ್ತಿರು ಗೌರವ ಕೊಡುವಂತ ಮಾಸ ಬಂದಿದೆ ಕಣ್ರಪ್ಪ. ಅದ್ ಯಾವ ಮಾಸ ಅಜ್ಜಿ? ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಟೈಮ್ ಬಂತಮ್ಮ. ಮನೆ ಹೆಣ್ಮಕ್ಳು ವ್ರತ ಮಾಡಿ ಗಂಡನ್ ಕಾಲಿಗೆ ನಮಸ್ಕಾರ ಮಾಡಿ ಅಕ್ಷತೆ ಹಾಕಿಸ್ಕೋಬೇಕು. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆ ಜವಾಬ್ದಾರಿಯನ್ನ ನಮ್ ದೊಡ್ಡ ಸೊಸೆ ಸರಿತಾ ತಗೋತಾ ಇದ್ಲು. ಆದ್ರೆ ಈ ವರ್ಷ ನನ್ನ ಸೊಸೆಯ ಸೊಸೆ ಗೌರಿಗೆ ಒಪ್ಪಿಸ್ತಾ ಇದ್ದೀವಿ.